ಜೆಟ್ಲ್ಯಾಗ್ ಪಬ್ನಲ್ಲಿ 3ನೇ ತಾರೀಕು ಬೆಳಗ್ಗಿನ ಜಾವದವರೆಗೂ ಕೂಡ ಪಾರ್ಟಿ ಮಾಡಿದ್ದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆಯಷ್ಟೇ ಒಂದಿಷ್ಟು ನಟರು ವಿಚಾರಣೆ ಎದುರಿಸಿ ವಾಪಸ್ಸಾಗಿದ್ದರು. ಆದರೆ ಇದೀಗ ಪ್ರಕರಣ ಮತ್ತೊಂದು ತಿರುವು ಪಡ್ಕೊಂಡಿದೆ. ಪೊಲೀಸರ ಎಫ್ಐಆರ್ ಮತ್ತು ನಟರ ಹೇಳಿಕೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಜೊತೆಗೆ ಪೊಲೀಸರ ಕ್ರಮದ ಬಗ್ಗೆ ಪ್ರಶ್ನೆ ಎದ್ದಿದೆ. ಡಿಸೆಂಬರ್ 29 ಕಾಟೀರ ರಿಲೀಸ್. ಜನವರಿ 3 ಕಾಟೀರ ಸಕ್ಸಸ್ಸಿನಲ್ಲಿ ಜೆಟ್ಲ್ಯಾಗ್ ಪಬ್ನಲ್ಲಿ ಭರ್ಜರಿ ಪಾರ್ಟಿ ಮಾಡಿದ್ದಕ್ಕೆ ನೋಟಿಸ್ಸಿನಲ್ಲಿ ಜನವರಿ 12ರಂದು ವಿಚಾರಣೆಗೆ ಹಾಜರಾದ ಸ್ಟಾರ್ಸ್. ಇವಿಷ್ಟು ಕೇಸ್ ಬಗೆಗಿನ ಈವರೆಗಿನ ಅಪ್ಡೇಟ್. ಆದ್ರೆ ಎಫ್ಐಆರ್ನಲ್ಲಿ ಪೊಲೀಸರು ಉಲ್ಲೇಖಿಸಿರೋ ವಿಚಾರಕ್ಕೂ ನಿನ್ನೆ ವಿಚಾರಣೆಗೆ ಹಾಜರಾದ ನಟರು ಕೊಟ್ಟಿರೋ ಹೇಳಿಕೆಗೂ ಸಾಮ್ಯತೆ ಇಲ್ಲ. ಇಲ್ಲೇ ಗೊಂದಲ ಸೃಷ್ಟಿಯಾಗಿರೋದು. ಹಾಗಿದ್ರೆ ನಟರು ನಿನ್ನೆ ಹೇಳಿದ್ದೇನು ಮೊದಲು ಕೇಳೋಣ. ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಕೇಳಲಿಲ್ಲ, ಹೇಳಲಿಲ್ಲ, ನಮಗೂ ಗೊತ್ತಿಲ್ಲ ಇದು. ಸೊ ಊಟ ಮಾಡ್ಕೊಂಡು ನಾವು ಹೊರಟಿದ್ದೀವಿ. ಕೇಳಿದ್ರಲ್ವಾ, ನಾವು ಊಟ ಮಾಡೋಕೆ ಹೋಗಿದ್ವಿ. ಊಟ ಮುಗಿಸಿ ಹೊರಟ್ರು, ಯಾವುದೇ ಪೊಲೀಸರು ಬಂದಿರಲಿಲ್ಲ, ಅಲ್ಲಿನ ಸಿಬ್ಬಂದಿಯೂ ಇರಲಿಲ್ಲ ಎಂದಿದ್ರು ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್. ಆದರೆ ಪೊಲೀಸರ ಎಫ್ಐಆರ್ನಲ್ಲಿ ಇರೋದೇ ಬೇರೆ. ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಬಂದ್ ಮಾಡೋಕೆ ಸೂಚಿಸಲಾಗಿತ್ತು. ನಂತರ 3:15ಕ್ಕೆ ಮತ್ತೆ ಹೋಗಿ ದಾಳಿ ಮಾಡಲಾಯಿತು. ದಾಳಿ ಮಾಡಿದಾಗ ಹೋಟೆಲ್ ಸಿಬ್ಬಂದಿ ಗ್ರಾಹಕರಿಗೆ ಮದ್ಯ ಸರಬರಾಜು ಮಾಡ್ತಿದ್ರು ಅಂತ ಉಲ್ಲೇಖಿಸಲಾಗಿತ್ತು. ಹಾಗಾದ್ರೆ ಇಬ್ಬರಲ್ಲಿ ಸುಳ್ಳು ಹೇಳ್ತಿರೋದು ಯಾರು ಅನ್ನೋ ಪ್ರಶ್ನೆ ಸದ್ಯ ಮೂಡಿದೆ. ಸೆಲೆಬ್ರಿಟಿಗಳು ಕೊಟ್ಟಿರೋ ಹೇಳಿಕೆಯಂತೆ ಪೊಲೀಸರು ಹಾಗಾದ್ರೆ ದಾಳಿ ಮಾಡದೆಯೇ ಎಫ್ಐಆರ್ ಹಾಕಿದ್ರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಬೆನ್ನಲ್ಲೇ ಕಮಿಷನರ್ ದಯಾನಂದ್ ತನಿಖಾ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಈ ವಿಚಾರವಾಗಿ ಪ್ರತಿಕ್ರಿಯಿಸಿರೋ ಮಂಡ್ಯ ಕಾಂಗ್ರೆಸ್ ಶಾಸಕ ಗಾಣಿಗ ರವಿಕುಮಾರ್ ಪೊಲೀಸರ ನಡೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. ನೀವು ಅಂಗಡಿ ತೆಗೆದಿದ್ರಿ, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. ಸೆಲೆಬ್ರಿಟಿಗಳು ಗ್ರಾಹಕರಷ್ಟೇ. ಪಾರ್ಟಿ ನಡೆದಿದ್ದು ಜೆಟ್ಲ್ಯಾಗ್ನಲ್ಲಿ. ಅವರ ಮೇಲೆ ಆಕ್ಷನ್ ತಗೋಬೇಕೇ ಹೊರತು ಈ ಮಣ್ಣಿನ ನಟರನ್ನ ಠಾಣೆಗೆ ಕರೆಸಿದೆಷ್ಟು ಸರಿ ಅನ್ನೋದು ಕಾಂಗ್ರೆಸ್ ಶಾಸಕ ಎತ್ತಿರೋ ಪ್ರಶ್ನೆ. ಒಟ್ಟಾರೆ ಸ್ಟಾರ್ಸ್ ಪಾರ್ಟಿ ಕೇಸ್ ಬಹುತೇಕ ಅಂತ್ಯ ಕಾಣ್ತು ಅನ್ನುವಷ್ಟರಲ್ಲೇ ಹೊಸ ತಿರುವು ಪಡೆದಿರೋದು ಕುತೂಹಲ ಮೂಡಿಸಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.